33rd ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಪೆರಿಮೀಟರ್ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ವಿತ್ ಸೆಂಟರ್ ಓ ಈಸ್ 25 ಸೆಂಟಿಮೀಟರ್. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಪೆರಿಮೀಟರ್ ಆಫ್ ಎ ಕ್ವಾಡ್ರೆಂಟ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ? ಅದು 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಂಡಿಬೇಕು? ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್. ಓಕೆ, ಇಲ್ಲಿ ಶೇಡೆಡ್ ಮಾಡಿದಾರೆ ನೋಡ್ರಿ. ಆ ಶೇಡೆಡ್ ರೀಜನ್ ಏರಿಯಾ ಕಂಡಿಬೇಕು. ಓಕೆ, ಈಗ ಪೆರಿಮೀಟರ್ ಅಂದ್ರೆ ಏನು? ಪೆರಿಮೀಟರ್ ಅಂದ್ರೆ ಔಟ್ಸೈಡ್ ಬೌಂಡ್ರಿನ ಎಲ್ಲ ಆಡ್ ಮಾಡಿದ್ರೆ ಅದನ್ನ ಪೆರಿಮೀಟರ್ ಅಂತ ಕರೀತಾರೆ. ಓಕೆ, ಈಗ ನೋಡ್ರಿ ಔಟ್ಸೈಡ್ ಬೌಂಡ್ರಿ ಏನೇನಾಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಇದು ಕ್ವಾಡ್ರೆಂಟ್ ಅಂದ್ರೆ ನಥಿಂಗ್ ಬಟ್ ಇದಿಷ್ಟು ಏನಾಗುತ್ತೆ? ರೇಡಿಯಸ್. ಇದು ಕೂಡ ರೇಡಿಯಸ್. ಓಕೆ, ಇದು ಲೆಂತ್ ಆಫ್ ದ ಆರ್ಕ್ ಆಗುತ್ತೆ. ಸೊ ನಥಿಂಗ್ ಬಟ್ ಏನು? ಇದು ರೇಡಿಯಸ್, ಇದು ರೇಡಿಯಸ್. ಓಕೆ, ಇದು ಮಾತ್ರ ಏನಾಗುತ್ತೆ? ಲೆಂತ್ ಆಫ್ ದ ಆರ್ಕ್ ಆಗುತ್ತೆ. ಓಕೆ, ಸೊ ನಾನು ಅದಕ್ಕೆ ಏನ್ ಬರಿತೀನಿ? ಈಗ ಏನ್ ಬರಿತೀನಿ? ಓ ಎ ಪ್ಲಸ್ ಓ ಬಿ ಪ್ಲಸ್ ಎ ಪಿ ಬಿ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಹೌದಾ? ಪೆರಿಮೀಟರ್ ಅಂದ್ರೆ ಔಟ್ಸೈಡ್ ಬೌಂಡ್ರಿ ಎಲ್ಲ ಆಡ್ ಮಾಡಿದ್ರೆ ಯಾವುದು? ಓ ಎ ಪ್ಲಸ್ ಓ ಬಿ ಪ್ಲಸ್ ಎ ಪಿ ಬಿ. ಹೌದಾ? ಈಗ ನಮಗೆ ಓ ಎ ವ್ಯಾಲ್ಯೂ ಏನು? ಆರ್ ಅಂತ ಗೊತ್ತು. ಓ ಬಿ ವ್ಯಾಲ್ಯೂ ಆರ್ ಅಂತ ಗೊತ್ತಾದ ರೇಡಿಯಸ್. ಈಗ ಎ ಪಿ ಬಿ ಅಂದ್ರೆ ನಥಿಂಗ್ ಬಟ್ ಏನು? ಎ ಪಿ ಬಿ ಬಂದ್ಬಿಟ್ಟು ನಥಿಂಗ್ ಬಟ್ ಲೆಂತ್ ಆಫ್ ದ ಆರ್ಕ್. ಓಕೆ, ಇದು ನಥಿಂಗ್ ಬಟ್ ಏನು? ಲೆಂತ್ ಆಫ್ ದ ಆರ್ಕ್. ಹೌದಾ? ಸೊ ಲೆಂತ್ ಆಫ್ ದ ಆರ್ಕ್ ಎ ಪಿ ಬಿ ಇಸ್ ಈಕ್ವಲ್ ಟು 25. ಓಕೆ, ಆರ್ ಪ್ಲಸ್ ಆರ್ ಏನಾಗುತ್ತೆ? 2r ಆಗುತ್ತೆ. ನಮಗೆ ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಗೊತ್ತು. ಏನದು? ಥೀಟಾ ಬೈ 360 ಇಂಟು 2πr ಅಂತ ಗೊತ್ತು. ಇಸ್ ಈಕ್ವಲ್ ಟು 25. ಓಕೆ, ಈಗ 2r ಪ್ಲಸ್ ಥೀಟಾ ವ್ಯಾಲ್ಯೂ ಏನಿದೆ ನೋಡ್ರಿ. ಇಲ್ಲಿ ಥೀಟಾ ವ್ಯಾಲ್ಯೂ ನಥಿಂಗ್ ಬಟ್ 90 ಇದಂಗೆ. ಓಕೆ, ಸೊ ಥೀಟಾ ವ್ಯಾಲ್ಯೂ ಏನು? 90 ಡಿಗ್ರಿ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ? 90 ಬೈ 360 ಇಂಟು 2 ಇಂಟು ಪೈ ವ್ಯಾಲ್ಯೂ ಏನು? 22/7 ಇಂಟು ಏನು? ರೇಡಿಯಸ್ ಇಸ್ ಈಕ್ವಲ್ ಟು 25 ಆಗುತ್ತೆ. ಈ ಕ್ಯಾನ್ಸಲ್ ಮಾಡಿದ್ರೆ 0 ಕ್ಯಾನ್ಸಲ್. 9 1 ಜಾ 9, 4 ಜಾ. ಓಕೆ, ಈಗ ಮತ್ತೇನು? 2 1 ಜಾ 2, 2 ಜಾ. ಓಕೆ, ಆಮೇಲೆ ಮತ್ತೆ 2 1 ಜಾ 2, 11 ಜಾ. ಓಕೆ, ಈಗ ನೀವು ನೋಡಿದ್ರೆ ಏನೇನು ಉಳಿತು ನೋಡ್ರಿ. ಈಗ ನಮಗೆ ಇಲ್ಲಿ 2r ಪ್ಲಸ್, ಓಕೆ, 2r ಪ್ಲಸ್ 11/7r ಉಳಿತು ಇಸ್ ಈಕ್ವಲ್ ಟು 25 ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ? ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಸೊ ಏನಾಗುತ್ತೆ? 1 7 ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ? 7 ಬರುತ್ತೆ. ಓಕೆ, ಈಗ ಫಸ್ಟ್ ನಂಬರ್ ತಗೊಳ್ರಿ. 2r/1 ಇಂಟು ಎಲ್ಸಿಎಂ ಏನು? 7. ಓಕೆ, 2 7 14r ಆಯ್ತು. ಓಕೆ, ಪ್ಲಸ್ ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಸೆಕೆಂಡ್ ನಂಬರ್ ಏನು? 11/7 ಇಂಟು ಈಗ ಎಲ್ಸಿಎಂ ಏನು? 7 7 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇದು r ಇದೆ, 11r ಇದೆ. ಓಕೆ, 11/7r ಇದೆ. ಸೊ ನಥಿಂಗ್ ಬಟ್ 11r ಆಗುತ್ತೆ. ಇಸ್ ಈಕ್ವಲ್ ಟು ಏನು? 25 ಆಯ್ತು. ಓಕೆ, ಈಗ 14r ಪ್ಲಸ್ 11r ಏನಾಗುತ್ತೆ? 25r ಆಗುತ್ತೆ. 25r/7 ಈಸ್ ಈಕ್ವಲ್ ಟು 25 ಆಯ್ತು. ಈಗ ನಾನು r ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಓಕೆ, ಅವಾಗ ಏನಾಗುತ್ತೆ? 25. ಈ 7 ಇರೋದು ಮೇಲೆ ಹೋಗುತ್ತೆ ಇಂಟು 7. ಓಕೆ, ಈ 25 ಏನಾಗುತ್ತೆ? ಇಂಟು ಇರೋದು ಡಿವೈಡ್ ಆಗುತ್ತೆ. ಸೊ ಅವಾಗ ಏನು? 25 ಕ್ಯಾನ್ಸಲ್ ಆಯ್ತು. r ಇಸ್ ಈಕ್ವಲ್ ಟು 7 ಬಂತು. ಸೊ ರೇಡಿಯಸ್ ಏನು? ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಅವಾಗ ರೇಡಿಯಸ್ ಕೂಡ ಸೆಂಟಿಮೀಟರ್ ಆಯ್ತು. ರೇಡಿಯಸ್ ಬಂದ್ಬಿಟ್ಟು 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇಲ್ಲಿ ಬರ್ಕೊಂತೀನಿ. ಓಕೆ, ಈಗ ಏನ್ ಮಾಡ್ತೀನಿ? ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಈಗ ನಮಗೆ ರೇಡಿಯಸ್ ಗೊತ್ತಾಯ್ತು. ಓಕೆ, ಈಗ ರೇಡಿಯಸ್ ಗೊತ್ತಾಯ್ತು. ಸೊ ಅವಾಗ ಏನಾಗುತ್ತೆ? ಇದು ಬಂದ್ಬಿಟ್ಟು 7 ಸೆಂಟಿಮೀಟರ್. ಓಕೆ, ಸೊ ಅವಾಗ ಇದು ಕೂಡ ರೇಡಿಯಸ್. ಸೊ ಇದು ಕೂಡ ಏನಾಗುತ್ತೆ? 7 ಸೆಂಟಿಮೀಟರ್ ಆಗುತ್ತೆ. ಈಗ ನನಗೆ ರೇಡಿಯಸ್ 7 ಸೆಂಟಿಮೀಟರ್ ಬಂದಿದೆ. ಓಕೆನಾ? ಈಗ ನಾನೇನ್ ಕಂಡ್ಬೇಕು? ಏರಿಯಾ ಆಫ್ ದ ಶೇಡೆಡ್ ರೀಜನ್ ಕಂಡ್ಬೇಕು. ಓಕೆ, ಏರಿಯಾ ಆಫ್ ದ
ಏರಿಯಾ ಆಫ್ ಶೇಡೆಡ್ ರೀಜನ್ ಕಂಡಿಬೇಕು. ಈಗ ನೀವೇ ನೋಡ್ರಿ, ಶೇಡೆಡ್ ರೀಜನ್ ಬೇಕಂದ್ರೆ ಈಗ ನಾನೇನ್ ಮಾಡ್ತೀನಿ, ಓಕೆ, ಈಗ ಈ ಸೆಕ್ಟರ್ ಇದಲ್ಲ, ಇದರಲ್ಲಿ ನಾನೇನ್ ಮಾಡ್ತೀನಿ, ಈ ಟ್ರಯಾಂಗಲ್ ನ ಮೈನಸ್ ಮಾಡ್ಬಿಡ್ತೀನಿ ಹಂಗೆ. ಓಕೆ, ಸೊ ಸಿಂಪಲ್ ಏನು, ನಾವೇನ್ ಮಾಡ್ಬೇಕು ಇವಾಗ, ಏರಿಯಾ ಆಫ್ ಶೇಡೆಡ್ ರೀಜನ್ ಬೇಕಂದ್ರೆ ನಥಿಂಗ್ ಬಟ್ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ನೀವೇ ನೋಡಿದ್ರೆ ಈ ಸೆಕ್ಟರ್ ಒಳಗಡೆ, ಓಕೆ, ಈ ಸೆಕ್ಟರ್ ಒಳಗಡೆ ಈ ಟ್ರಯಾಂಗಲ್ ತೆಗೆದು ಬಿಟ್ರೆ, ಓಕೆ, ಅವಾಗ ಏನ್ ಉಳಿಯುತ್ತೆ, ಬರೀ ಶೇಡೆಡ್ ರೀಜನ್ ಮಾತ್ರ ಉಳಿಯುತ್ತೆ. ಓಕೆ, ಸೊ ಈಗ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಯಾಕಂದ್ರೆ ಇಲ್ಲಿ ಒಂದು ಆಂಗಲ್ 90 ಡಿಗ್ರಿ ಇದೆ, ಸೊ ನಾವು ಅವಾಗ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಹೈಟ್ ಯಾವಾಗ ಏನಾಗುತ್ತೆ, ಈ 90 ಡಿಗ್ರಿ ಲೈನ್ ಹೈಟ್ ಆಗುತ್ತೆ. ಓಕೆ, ಆಮೇಲೆ ಈ 90 ಡಿಗ್ರಿ ಯಾರ ಮೇಲೆ ನಿಂತಿದೆಯಲ್ಲ ಅದು ಏನಾಗುತ್ತೆ, ಬೇಸ್ ಆಗುತ್ತೆ. ಈಗ ಥೀಟಾ ಬಂದ್ಬಿಟ್ಟು 90 ಬೈ 360 ಇಂಟು ಪೈ ವ್ಯಾಲ್ಯೂ 22/7, ರೇಡಿಯಸ್ ಏನು 7, ಆರ್ ಸ್ಕ್ವೇರ್ ಅಂದ್ರೆ 7 ಇಂಟು 7 ಮೈನಸ್ 1/2 ಇಂಟು ಬೇಸ್ ವ್ಯಾಲ್ಯೂ 7, ಹೈಟ್ ಕೂಡ 7. ಸೊ ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಏನೇನಾಗುತ್ತೆ ನೋಡ್ರಿ, 0 0 ಕ್ಯಾನ್ಸಲ್, 9 1 ಜಾ 9 4 ಜಾ. ಓಕೆ, ಈಗ ಈ 7 ಕ್ಯಾನ್ಸಲ್ ಆಯ್ತು. ಓಕೆ, 2 2 ಜಾ 2 11 ಜಾ. ಓಕೆ, ಇನ್ ಮುಂದೆ ಕ್ಯಾನ್ಸಲ್ ಆಗಲ್ಲ. ಈಗ ಏನ್ ಮಾಡ್ಬೇಕು ನೋಡ್ರಿ, ಈ ಕ್ಯಾಲ್ಕುಲೇಷನ್ ನೋಡ್ರಿ. ಓಕೆ, ಈಗ 11 7 ಜಾ ಎಷ್ಟು, 77 ಡಿವೈಡೆಡ್ ಬೈ ಕೆಳಗಡೆ ಏನ್ ಉಳಿದಿದೆ 2 ಮಾತ್ರ ಉಳಿದಿದೆ ಮೈನಸ್ ಇಲ್ಲಿ 7 7 ಜಾ 49 ಡಿವೈಡೆಡ್ ಬೈ 2. ಓಕೆ, ಈಗ ಡಿನಾಮಿನೇಟರ್ ಸೇಮ್ ಇದ್ದಾಗ ಎಲ್ಸಿಎಂ ಸೇಮ್ ಬರುತ್ತೆ. ಸೊ 77 ಮೈನಸ್ 49, ಸೊ 77 ಮೈನಸ್ 49 ಏನಾಗುತ್ತೆ ನೋಡ್ರಿ, 77 ಮೈನಸ್ 49. ಓಕೆ, ಸೊ ಇದನ್ನ ಇದು 17 ಆಗುತ್ತೆ, ಬಾರ ತಗೊಂಡ್ರಿ ಇದು 6 ಆಗುತ್ತೆ. 17 ಅಲ್ಲಿ 9 ಹೋದ್ರೆ 8, 6 ಅಲ್ಲಿ 4 ಹೋದ್ರೆ 2. ಸೊ ನಥಿಂಗ್ ಬಟ್ ಏನ್ ಬಂತು, ಇದು 28/2 ಬಂತು. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 14 ಜಾ 14 ಆಯ್ತು. ಓಕೆ, ಇದು ಬಂದ್ಬಿಟ್ಟು ಏರಿಯಾ ಆಫ್ ಶೇಡೆಡ್ ರೀಜನ್. ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಏರಿಯಾ ಕಂಡಿಡಿಬೇಕಂದ್ರೆ ಏರಿಯಾ ಆಫ್ ಶೇಡೆಡ್ ರೀಜನ್ ಕಂಡಿಡಿಯಕತ್ತೀವಿ. ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಅದಕ್ಕೋಸ್ಕರ ಏರಿಯಾ ಆಫ್ ಶೇಡೆಡ್ ರೀಜನ್ ಬಂದ್ಬಿಟ್ಟು 14 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ 2 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ನೋಟ್ಸ್ ಕೊಟ್ಟಿರೋದು ಇಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.